ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಹಗರಣ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಸಚಿವರಾಗಿದ್ರು ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು. ಅವರಿಗೀಗ ಶಾಕ್. ಬೆಳ್ಳಂಬೆಳಗ್ಗೆ ರೇಡ್ ಮಾಡಿ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದಿದೆ ಜಾರಿ ನಿರ್ದೇಶನಾಲಯ. ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಬಿಎಲ್ ರೋಡ್ನಲ್ಲಿರುವಂತಹ ಮನೆ, ವಿಧಾನಸೌಧ ಬಳಿಯ ಶಾಸಕರ ಭವನ ಕೊಠಡಿ ನಂಬರ್ 360, ಬಳ್ಳಾರಿಯ ನಾಗೇಂದ್ರ ನಿವಾಸದಲ್ಲಿ ಇಡಿ ಏಕಕಾಲಕ್ಕೆ ರೇಡ್ ಮಾಡಿದೆ. ಈ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ, ಈ ನಿಗಮದಲ್ಲಾಗಿರುವಂತಹ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಡತಗಳನ್ನು ಶೋಧ ಮಾಡುವಂತಹ ನಿಟ್ಟಿನಲ್ಲಿ ಇಡಿ ಈಗ ಬ್ಯುಸಿಯಾಗಿರುವಂತಹದ್ದು. ಸತತ 5 ಗಂಟೆಗಳ ಕಾಲ ಶೋಧ ಕಾರ್ಯಾಚರಣೆಯನ್ನು ನಡೆಸಿರುವಂತಹದ್ದು. ಆ ಕಾರ್ಯಾಚರಣೆ ಮುಂದುವರೆದಿದೆ. ನಾಗೇಂದ್ರ ಅವರಿಗೆ ಇಡಿ ಫುಲ್ ಡ್ರಿಲ್ ಮಾಡ್ತಾ ಇದೆ. ಇಡಿ ತನಿಖೆಗೆ ಮಾಜಿ ಮಂತ್ರಿ ನಾಗೇಂದ್ರ ಅವರು ಅಸಹಕಾರವನ್ನು ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ದಾಳಿಯ ವೇಳೆ ಮನೆ ಬಾಗಿಲನ್ನು ತೆಗೆಯೋದಕ್ಕೆ ಅಸಹಕಾರವನ್ನು ಕೊಟ್ಟಿದ್ರು. ನಾಗೇಂದ್ರ ಆಪ್ತ ಸಹಾಯಕರನ್ನು ಕರೆದು ವಿಚಾರಣೆಯನ್ನು ಕೂಡ ಮಾಡಲಾಗಿದೆ. ಇಡಿ ಸಿಬಿಐ ದಾಳಿಯ ನಿರೀಕ್ಷೆಯಲ್ಲಿದ್ದರು ನಾಗೇಂದ್ರ ಅವರು. ಈ ಪ್ರಕರಣ ದಾಖಲಾಗಿ ಸಾಕಷ್ಟು ಸದ್ದು ಮಾಡ್ತಾ ಇದ್ದು 1 ತಿಂಗಳಾಗ್ತಾ ಬಂತು. ಆದರೂ ಕೂಡ SIT ಅಧಿಕಾರಿಗಳು ಇವರನ್ನು ವಿಚಾರಣೆ ಮಾಡಿರಲಿಲ್ಲ, ದದ್ದಲ್ ವಿಚಾರಣೆ ಮಾಡಿರಲಿಲ್ಲ. ಇದು ವ್ಯಾಪಕ ಆಕ್ರೋಶಕ್ಕೆ, ಅನುಮಾನಕ್ಕೆ ಕಾರಣವಾಗಿತ್ತು. ನಿನ್ನೆ ಸತತ 6 ಗಂಟೆಗಳ ಕಾಲ ಇಬ್ಬರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಇವತ್ತು ಮತ್ತೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂಥೇಳಿ SIT ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ರು. ಈ ಬೆನ್ನಲ್ಲೇ ಬೆಳಗ್ಗೆ ನಿದ್ದೆಯಲ್ಲಿದ್ದಂತಹ ದದ್ದಲ್ ಮತ್ತು ಮಾಜಿ ಸಚಿವರಾಗಿರುವಂತಹ ನಾಗೇಂದ್ರ ಅವರಿಗೆ ಇಡಿ ಶಾಕನ್ನು ಕೊಟ್ಟಿರುವಂತಹದ್ದು. ಈ ಅವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ 187 ಕೋಟಿಯ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಉಮೇಶ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣ. ಈಗಾಗಲೇ ನಾಗೇಂದ್ರ ಅವರನ್ನು ವಶಕ್ಕೆ ಪಡೆದುಕೊಂಡಿರುವಂತಹದ್ದು, ವಿಚಾರಣೆಯನ್ನು ಮಾಡ್ತಾ ಇರುವಂತಹದ್ದು. ವಿಚಾರಣೆಯ ಸಂದರ್ಭದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂಥೇಳಿ? ಪ್ರೇಮ್, ನಾಗೇಂದ್ರ ಅವರ ಮನೆಯಲ್ಲಿ ಕಳೆದ 5 ಗಂಟೆಗಳಿಂದಲೂ ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೆಲ್ಲ ಇದ್ದರೂ ಅವರ ಮೊಬೈಲ್ಗಳನ್ನು ಕೂಡ ವಶಕ್ಕೆ ಪಡೆದಂಥ ಅಧಿಕಾರಿಗಳು ಅವರ ಮನೆ ಒಂದು ಜಾಗದಲ್ಲಿ ಕೂರಿಸಿ ಈಗ ಮನೆಯಲ್ಲಿರುವಂಥ ಎಲ್ಲ ಇತರೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಪರಿಶೀಲನೆ ಮಾಡಿದ ನಂತರದಲ್ಲಿ ನಾಗೇಂದ್ರ ಏನಿದ್ದಾರೆ ಮಾಜಿ ಸಚಿವರು, ಅವ್ರನ್ನ ವಿಚಾರಣೆ ಮಾಡುವಂಥದ್ದು. ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಇಲ್ಲಿವರೆಗೂ ಕೂಡ ಇಡಿ ಅಧಿಕಾರಿಗಳು ಕಲೆ ಹಾಕಿರುವ ಮಾಹಿತಿ ಆಧಾರ ಮತ್ತು ಇವತ್ತೇನು 18 ಕಡೆಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ದಾಳಿಯಾಗಿದೆ, ಅಲ್ಲಿ ಸಿಕ್ಕಂಥ ಕೆಲವೊಂದು ದಾಖಲೆಗಳ ಆಧಾರದ ಮೇಲೆ ಅವರನ್ನು ಅಲ್ಲೇ ಪ್ರಶ್ನೆ ಮಾಡುವಂಥದ್ದು. ಪ್ರಶ್ನೆ ಮಾಡಿದ ನಂತರದಲ್ಲಿ ಅದಕ್ಕೆ ಪೂರಕವಾಗಿ ಏನಾದರೂ ದಾಖಲೆಗಳು ಲಭ್ಯ ಆದರೆ ಖಂಡಿತವಾಗಲೂ ಕೂಡ ನಾಗೇಂದ್ರ ಅವರಿಗೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಈಗಾಗಲೇ ಏನು ಪ್ರಕರಣ ಬೆಳಕಿಗೆ ಬಂದ ನಂತರದಲ್ಲಿ SIT ತನಿಖೆ ಕೂಡ ಮಾಡ್ತಾ ಇದೆ. ಅದರ ಜೊತೆಗೆ CBI ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥ CBI ಇನ್ವೆಸ್ಟಿಗೇಷನ್ ಮಾಡಿದಂಥ ವೇಳೆಯಲ್ಲಿ ಈ ಹಗರಣದ ಸಂಪೂರ್ಣ ಮಾಹಿತಿಗಳು ಕೂಡ ಆಗಲೇ ಹೊರಗಡೆ ಬರೋಕ್ಕೆ ಶುರುವಾಗಿತ್ತು. ಈ ಮಧ್ಯದಲ್ಲಿ ಇಡಿ ಕೂಡ ಯಾವಾಗ ಪ್ರಕರಣ ದಾಖಲು ಮಾಡಿಕೊಂಡು ಅವರು ತನಿಖೆಗೆ ಇಳ್ತಾರೆ. ತನಿಖೆಗೆ ಇಳಿದಂಥ ವೇಳೆಯಲ್ಲಿ ಈ ಬೇರೆ ಬೇರೆ ಬ್ಯಾಂಕ್ಗಳಿಗೆ ಯಾವ ರೀತಿಯ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದೆ, ಅದಕ್ಕೆ ಯಾರು ಕಾರಣಕರ್ತರು ಮತ್ತು ಯಾರಿಂದ ಯಾರಿಗೂ ಹೋಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪ್ರಾರಂಭದಿಂದಲೂ ಕೂಡ ಮಾಹಿತಿ ಕಲೆಕ್ಟ್ ಮಾಡಿದರು. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾಗೇಂದ್ರ, ದದ್ದಲ್ಲು ಸೇರಿದಂತೆ ಈ ಪ್ರಕರಣದ ಪ್ರಮುಖ ಆರೋಪಿಗಳ ಮನೆಗಳು, ಕಚೇರಿಗಳು ಸೇರಿದಂತೆ 18 ಕಡೆಗಳಲ್ಲಿ ದಾಳಿ ಮಾಡಿರುವಂಥದ್ದು. ಇಲ್ಲಿವರೆಗೂ ಸುಮಾರು 5 ಗಂಟೆಗಳಿಂದ ಕೂಡ ದಾಳಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಕಡೆ ಏನಾದರೂ ಈ ಪ್ರಕರಣಕ್ಕೆ ಪೂರಕ ಎಂಬಂತೆ ಏನಾದರೂ ದಾಖಲೆಗಳು ಸಿಕ್ಕರೆ ಆ ದಾಖಲೆಗಳ ಆಧಾರದ ಮೇಲೆ ಇತರೆ ಈ ಬೇರೆ ಬೇರೆ ಕಡೆಗಳಲ್ಲಿ ನಾಗೇಂದ್ರ ಆಗಿರ್ಬೋದು, MLA ದದ್ದಲ್ ಆಗಿರ್ಬೋದು, ಅವರನ್ನು ಕೂಡ ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆಯಲ್ಲಿ ಏನಾದರೂ ಮಹತ್ವದ ದಾಖಲೆಗಳೇನಾದರೂ ಪತ್ತೆ ಆದರೆ ಆ ಸಂದರ್ಭದಲ್ಲಿ ಅವರನ್ನು ಬಂಧನ ಮಾಡುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಎಲ್ಲದಕ್ಕೂ ಕೂಡ ಈ ಏನು ಇಡಿ ಅಧಿಕಾರಿಗಳು ಸದ್ಯಕ್ಕೆ ದಾಳಿ ಮಾಡ್ತಾ ಇದ್ದಾರೆ. ದಾಳಿಯ ಮುಗಿದ ನಂತರದಲ್ಲೇ ಗೊತ್ತಾಗಬೇಕಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ.